ಚಲಿಸುವ ಹಕ್ಕಿಗಳನ್ನು ಮಾಡುವ ಈ ಬಗೆ ಬಹು ಸುಲಭ. ಇದಕ್ಕಾಗಿ ಚದುರಾಕಾರದ ಕಾಗದ, ಪೆನ್ನು ಹಾಗೂ ಕತ್ತರಿ ಬೇಕಾಗುವು. ಮೊದಲಿಗೆ ಚದುರಾಕಾರದ ಕಾಗದವನ್ನು ಕರ್ಣರೇಖೆಗುಂಟ ಮಡಿಚಿ ಇದರ ಮೇಲೆ ಗೆರೆಗಳನ್ನು ಗುರುತಿಸಿ. ಚುಕ್ಕೆ ರೇಖೆಗಳು ಮಡಿಸಲಿಕ್ಕೆ ಹಾಗೂ ಉಳಿದ ರೇಖೆಗಳು ಕತ್ತರಿಸಲಿಕ್ಕೆ 1 8 9 16 ಹಾಗೂ 1 3 ಬಿಂದುಗಳನ್ನು ಗುರುತಿಸಿ. ಈ ಗೆರೆಗಳನ್ನು ಬರೆಯಬಹುದು. ಮಧ್ಯದಲ್ಲಿಯ ರೇಖೆಯ ಮಗ್ಗುಲಲ್ಲಿ ವಕ್ರವಾದ ಒಂದು ರೇಖೆ ಇದೆ ಹಾಗೂ 1 3 ಮೇಲೆ ಇನ್ನೊಂದು ವಕ್ರರೇಖೆ ಬರುವುದು. ಕತ್ತರಿಯಿಂದ ನಾವು ಮೊದಲಿಗೆ ಬಾಲದ ಭಾಗವನ್ನು ಕತ್ತರಿಸಿಕೊಳ್ಳುವ. ಬಲದಿಂದ ಬದಿಯಿಂದ ಗೆರೆಗುಂಟ ಕಾಗದವನ್ನು ಮಡಿಚಿ ಹಾಗೂ ಇನ್ನೊಂದು ಗೆರೆಗುಂಟ ಕೂಡ ಕಾಗದ ಮಡಿಚಿ. ಹಕ್ಕಿಯ ತಲೆಗಾಗಿ ವಕ್ರರೇಖೆಗುಂಟ ಕತ್ತರಿಸಿ. ಮಡಿಕೆಯನ್ನು ಬಿಚ್ಚಿದಾಗ ಹಕ್ಕಿಯ ತಲೆ ಆಕಾರ ಕಾಣುವುದು. ಮೊದಲಿನ ಬದಿಗುಂಟ, ಗೆರೆಯ ಗುಂಟ, ಮಡಿಕೆಗಳನ್ನು ಹಾಕಿ ಕಾಗದವನ್ನು ಬಿಚ್ಚಿದಾಗ ನಿಮಗೆ ಈ ಪಕ್ಷಿಯ ತಲೆ ಕಾಣುವುದು. ಇದನ್ನು ಅರ್ಧದಲ್ಲಿ ಮಡಿಚಿ. ಮಗ್ಗುಲಲ್ಲಿಯ ಗೆರೆಗುಂಟ ಇವುಗಳ ಮಡಿಕೆ ಹಾಕಿ ಈಗ ಇದನ್ನು ಅರ್ಧದಲ್ಲಿ ಮಡಿಚಿ. ಇವು ಹಕ್ಕಿಗೆ 2 ಕಣ್ಣುಗಳನ್ನು ಬರೆಯಿರಿ. ಇದು ಒಂದು ಬಹು ಅಂದವಾದ ಆಟಿಕೆ. ಬೇಕಿದ್ದರೆ ಬಣ್ಣ ಬಣ್ಣದ ಕಾಗದದಿಂದ ಇನ್ನೂ 2 ಹಕ್ಕಿಗಳನ್ನು ಮಾಡಿ ಹಕ್ಕಿಯ ಕುಟುಂಬವಾದ ಚಿತ್ರವನ್ನೇ ನೀವು ಇಲ್ಲಿ ತೆಗೆಯಬಹುದು. ಇದು ಬಹು ಚಂದದ ಆಟಿಕೆ. ರೆಕ್ಕೆಗಳು ಕುಣಿಯೋದನ್ನು ನೀವು ಇಲ್ಲಿ ನೋಡಬಹುದು.